ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮನೇಲಿ ಏನಾದರೂ ಫೆಸ್ಟಿವಲ್ ಸೀಸನ್ಸ್ ಇದ್ದಾಗ ಅಥವಾ ನೀವೇನಾದರೂ ಹಬ್ಬಕ್ಕೆ ಸ್ವೀಟ್ನ ಮಾಡಬೇಕು ಅಂದ್ಕೊಂಡಿದ್ರೆ ಈ ಡಿಲೇಷಿಯಸ್ ಆಗಿ ಈ ಸ್ವೀಟ್ನ ಟ್ರೈ ಮಾಡಿ ನೋಡಿ. ಬನ್ನಿ ನೋಡೋಣ ನಾನು ಯಾವ ಸ್ವೀಟ್ ಅಂತ ಹೇಳಿ ನಿಮಗೆ ವಿಡಿಯೋ ಮಾಡ್ತಾನೆ ತೋರಿಸ್ತೀನಿ. ಮೊದಲು ಒಂದು ಕುಕ್ಕರ್ಗೆ ನೀವು ತುಪ್ಪವನ್ನು ಹಾಕ್ಕೊಳ್ಬೇಕು. ನಂತರ ತುಪ್ಪ ಸ್ವಲ್ಪ ಲೈಟಾಗಿ ಬಿಸಿಯಾದ ನಂತರ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು 3/4 ಕಪ್ ಆಗೋಷ್ಟು ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಈ ತೊಗೊಂಡಿರುವ ಹೆಸರು ಬೇಳೆನ ಚೆನ್ನಾಗಿ ನೀವು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಅಂದರೆ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಹೆಸರು ಬೇಳೆಯಲ್ಲಿ ಯಾವುದೇ ರೀತಿ ರೆಸಿಪೀಸ್ನ ಮಾಡಬೇಕು ಅಂದ್ಕೊಂಡು ಸ್ವೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಮಿಸ್ ಮಾಡದೆ ನೀವು ತುಪ್ಪದಲ್ಲಿ ಮೊದಲಿಗೆ ಹೆಸರು ಬೇಳೆಯನ್ನು ಮಾತ್ರ ರೋಸ್ಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಒಂದು 3 ನಿಮಿಷ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಹೆಸರುಬೇಳೆ ಚೆನ್ನಾಗಿ ರೋಸ್ಟ್ ಆದ ನಂತರ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. 1/4 ಕಪ್ ಆಗುವಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ. ನೀವು ಕಡಲೆಬೇಳೆಯನ್ನು ಜಾಸ್ತಿ ರೋಸ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆಂದರೆ ಕಡಲೆಬೇಳೆನ ರೋಸ್ಟ್ ಮಾಡಿದರೆ ಬೇಗ ಬೇಯೋದಿಲ್ಲ. ಸ್ವಲ್ಪ ಹೆಸರುಬೇಳೆಯಲ್ಲಿ ತುಪ್ಪ ಇರೋದ್ರಿಂದ ಕಡಲೆಬೇಳೆಗೂ ಸಹ ಚೆನ್ನಾಗಿ ತುಪ್ಪದ ಫ್ಲೇವರ್ ಬರಲಿ ಅಂತೇಳಿ ನಾನು ಜಸ್ಟ್ ಒಂದು 20 ಸೆಕೆಂಡ್ಸ್ ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ಹೆಸರುಬೇಳೆ ಹಾಗೂ ಕಡಲೆಬೇಳೆ ಚೆನ್ನಾಗಿ ಕುದಿಸಲಿಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ನಿಮ್ಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು ಜಸ್ಟ್ 2.5 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಹೆಸರುಬೇಳೆಯಲ್ಲಿ ತುಂಬ ಹೈ ಪ್ರೋಟೀನ್ಸ್ ಇರುತ್ತೆ. ನೀವು ನೋಡ್ತಿರ್ಬೋದು, ಹೆಸರುಬೇಳೆನ ಈ ಡಯಟ್ ಮಾಡೋರಾಗಲಿ ಅಥವಾ BP ಶುಗರ್ ಇರೋರಾಗಲಿ ಜಾಸ್ತಿ ಹೆಸರುಬೇಳೆನ ಸೇವಿಸ್ತಾರೆ. ಇದರಲ್ಲಿ ಫೈಬರ್ ಅಂಶ ಕೂಡ ತುಂಬಾ ಇರುತ್ತೆ. ಮಕ್ಕಳಿಗೆ ಹೆಲ್ದಿಯಾಗಿ ನೀವು ಹೆಸರುಬೇಳೆಯಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಡ್ಬೋದು. ಸೊ ಹಾಗಾಗಿ ನಾನು ಇವತ್ತು ನಿಮಗೆ ತುಂಬ ಡಿಲೇಷಿಯಸ್ ಆಗಿ ತುಂಬ ಸಿಂಪಲ್ಲಾಗಿ ನಿಮಗೆ ಹೆಸರುಬೇಳೆ ಪಾಯಸನ ಸ್ವಲ್ಪ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಮೆನ್ಷನ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಬಂದುಬಿಟ್ಟು 4 ವಿಸಲ್ಸ್ ಹಾಕ್ಸಿದ್ದೀನಿ. ಜಾಸ್ತಿ ನುಣ್ಣಗೇನು ಕುದಿಸೋದು ಬೇಡ, ಮೀಡಿಯಮ್ ಆಗಿ ಕುದಿಯುತ್ತೆ. ಅದು ವಿಸಿಲ್ ಬರೋಷ್ಟಿಗೆ ನಾವು ಒಂದು ಮಿಕ್ಸಿ ಜಾರ್ಗೆ 1.5 ಕಪ್ ಆಗೋಷ್ಟು ನಾನು ಫ್ರೆಶ್ ಕೊಕೊನೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಉದ್ದುದ್ದನೇದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ನಿಮಗೆ ನುಣ್ಣಗಾಗುತ್ತೆ. ನಂತರ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಹಾಗೂ 1 ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ಯಾವುದೇ ರೀತಿ ಹಾಲನ್ನಾಗಲಿ ಮಿಕ್ಸ್ ಮಾಡೋದು ಮಾಡಬೇಡಿ. ಜಸ್ಟ್ ನೀವು ಒಂದು 1/2 ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ನಿಮಗೆ ಹೊಸ ಟೇಸ್ಟ್ ಕೊಡುತ್ತೆ ಈ ಕೊಬ್ಬರಿ ಹಾಗೂ ಡ್ರೈ ಫ್ರೂಟ್ಸನ್ನು ಹಾಕಿ ಪಾಯಸವನ್ನು ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ರುಚಿಕರವಾಗಿರುತ್ತೆ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದರೆ ತುಂಬ ಸಣ್ಣದಾಗಿರಬೇಕು, ತರಿಯಾಗಿ ನೀವು ಗ್ರೈಂಡ್ ಮಾಡಬೇಡಿ. ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿಡಿ. ಈಗ ಒಂದು ಪ್ಯಾನ್ಗೆ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 2-3 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. 1/4 ಕಪ್ ಆಗೋಷ್ಟು ನಾನಿಲ್ಲಿ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ ಸಬ್ಬಕ್ಕಿಯನ್ನು ನಾನು ಒಂದು 2-3 ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಬ್ಬಕ್ಕಿಯ ಸೇವನೆಯಿಂದ ನಮಗೆ ತುಂಬಾ ಸ್ಟ್ರೆಂತ್ ಬರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೆಲಿವರಿ ಆದ ನಂತರ ಸೊ ನಮಗೆ ತುಂಬಾ ಸುಸ್ತು ಅನಿಸೋದು, ಸ್ಟ್ರೆಸ್ನೆಸ್ ಅನಿಸೋದು ಜಾಸ್ತಿ ಫೀಲ್ ಆಗ್ತಿರುತ್ತೆ. ಸೊ ಆವಾಗ ನೀವು ಈ ಥರ ಸಬ್ಬಕ್ಕಿ ಪಾಯಸನೋ ಅಥವಾ ಸಬ್ಬಕ್ಕಿ ಚುರುಮುರಿ ಟೈಪ್ ಮಾಡ್ತಾರಲ್ವ, ಸೊ ಆ ಥರ ನೀವೇನಾದರೂ ಸಬ್ಬಕ್ಕಿಲಿ ರೆಸಿಪೀಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ಪಾಯಸನ ಕುಡಿಯೋದ್ರಿಂದ ನಿಮಗೆ ಸ್ಟ್ರೆಸ್ ಅನಿಸೋ ಫೀಲ್ ಬರೋದಿಲ್ಲ. ಸುಸ್ತು ಕೂಡ ತುಂಬ ಕಡಿಮೆ ಅನಿಸುತ್ತೆ. ಸೊ ಮಕ್ಕಳಿಗೆ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಈ ಸಬ್ಬಕ್ಕಿಯನ್ನು ಕೊಡೋದ್ರಿಂದ. ಸೊ ಹಾಗಾಗಿ ನಾನು ಇದು ಒಂದು ಸ್ಪೆಷಲಾಗಿ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಪಾಯಸದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸಬ್ಬಕ್ಕಿಯನ್ನು ಚೆನ್ನಾಗಿ ಒಂದು 2-3 ನಿಮಿಷ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಅದು ರೋಸ್ಟ್ ಆಗಬೇಕು. ಆಗ ಮಾತ್ರ ಅದು ನೀರಲ್ಲಿ ಚೆನ್ನಾಗಿ ಕುದಿಯುತ್ತೆ. ಆಫ್ ಆ್ಯಂಡ್ ಆಫ್ ಕುದಿಸ್ಬೇಕು, ಪೂರ್ತಿಯಾಗಿ ಇದನ್ನು ಕುದಿಸ್ಬೇಡಿ. ಈಗ ಇದನ್ನ ಸೈಡಲ್ಲಿ ರೋಸ್ಟ್ ಮಾಡ್ಕೊಂಡು ಇಡಿ. ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ನಾನು 50 ಗ್ರಾಮ್ ಆಗುವಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಗೋಡಂಬಿಯನ್ನು ಸಹ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಬೇಕಿದ್ದರೆ ನೀವು ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು, ಬಾದಾಮಿ ಕೂಡ ಹಾಕ್ಕೊಳ್ಬೋದು, ವಾಲ್ನಟ್ಸ್, ಆ್ಯಸ್ ಯು ಲೈಕ್. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ನೀವು ಅದನ್ನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ಖಂಡಿತವಾಗ್ಲೂ ಇದು ಬೇಸಿಗೆಯಲ್ಲಿ ತಂಪು ಕೊಡುವಂಥ ಪಾಯಸ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಅದೇ ಪ್ಯಾನ್ಗೆ ನಾನು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ಪೇಸ್ಟ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪೂರ್ತಿ ತೆಂಗಿನಕಾಯಿಂದ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಕೊಬ್ಬರಿ ತೊಗೆಯನ್ನು
ತಗೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸಾಧ್ಯ ಆದಷ್ಟು ನೀವು ತುಪ್ಪವನ್ನು ಜಾಸ್ತಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ತುಪ್ಪ ಸುತ್ತಲೂ ಈ ಥರ ಇರಬೇಕು. ಅಷ್ಟು ತುಪ್ಪ ಹಾಕಿದರೆ ನಿಜವಾಗ್ಲೂ ತಿನ್ನುವಾಗ ಅಲ್ಟಿಮೇಟ್ ಆಗಿರುತ್ತೆ. ಯಾವ ಸ್ವೀಟ್ ತೊಗೊಂಡು ಏನು ಮಾಡ್ತೀರ ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ. ನೋಡಿ, ಈಗ ಚೆನ್ನಾಗಿದೆ. ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಅಂದರೆ ಸ್ವಲ್ಪ ಕೊಬ್ಬರಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ನೀವು ನೀರಲ್ಲಿ ಸ್ವಲ್ಪ ಕುದಿಸ್ಕೊಳ್ಬೇಕಾಗುತ್ತೆ. ಇದನ್ನು ನೋಡಿ, ಈ ಥರ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಬೇಡಿ. ಫಸ್ಟ್ಗೆ ಈ ಥರ ಅದು ಒಂದು ಕುದಿ ಬಂದಮೇಲೆ 1 ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಗಸಗಸೆಯನ್ನು ಹಾಕೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಈ ಪಾಯಸ. ಸೊ ಹಾಗಾಗಿ ನಾನು ಗಸಗಸೆಯನ್ನು ಹಾಕೋದು ಮಿಸ್ ಮಾಡಬೇಡಿ. ಇದನ್ನು ಹಾಕಿ ಒಂದು 2ರಿಂದ 3 ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸನ್ನು ಈಗ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಟರ್ನ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದರ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀವು ನೀರನ್ನು ಹಾಕ್ಕೊಳ್ಬೋದಾಗುತ್ತೆ. ಈಗ ಕೆಲವರಿಗೆ ಪಾಯಸ ನೀರಾಗಿದ್ದರೆ ಕುಡಿಲಿಕ್ಕೆ ಇಷ್ಟಪಡ್ತಾರೆ. ಕೆಲವರು ಮಂದಗಾಗಿರ್ಬೇಕಂದ್ರೆ ಸ್ವಲ್ಪ ಗಟ್ಟಿ ಥರ ಇದ್ದರೆ ಇಷ್ಟಪಡ್ತಾರೆ. ಸೊ ನಿಮ್ಗೆ ಯಾವ ಥರ ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಪ್ರಕಾರ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿ 1 ನಿಮಿಷ ಮಿಕ್ಸ್ ಮಾಡಿಕೊಂಡು 1 ಕಪ್ ಆಗುವಷ್ಟು ಯಾವ ಮೆಜರ್ಮೆಂಟ್ ಕಪ್ಪಿಂದ ನಾನು ಹೆಸರುಬೇಳೆ ತೊಗೊಂಡಿದ್ದೀನೋ ಅದೇ ಕಪ್ಪಿಂದ ನಾನು 1 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಸುತ್ತಲೂ ಚೆನ್ನಾಗಿ ನೊರೆ ಬರೋ ಥರ ಕುದಿ ಬರಬೇಕು. ಆ ಕುದಿ ತನಕ ನೀವು ವೆಯ್ಟ್ ಮಾಡ್ಕೊಳ್ಬೇಕು. ಈ ಥರ ನೀವು ಕಂಟಿನ್ಯೂಸ್ ಆಗಿ ಒಂದು 2ರಿಂದ 3 ನಿಮಿಷ ಮಿಕ್ಸ್ ಮಾಡಿದರೆ ಸಕ್ಕರೆ ಬೇಗ ಕರಗುತ್ತೆ ಹಾಗೂ ಕುದಿ ಕೂಡ ಬೇಗ ಬರುತ್ತೆ. ನೋಡಿ ಎಷ್ಟು ಬೇಗ ಕುದಿ ಬರ್ತಾ ಇದೆ ಅಂತ. ಈ ಥರ ನೊರೆ ಬರೋ ತನಕನೂ ಕುದಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಕೊಬ್ಬರಿದೆಲ್ಲ ಹಸಿ ಸ್ಮೆಲ್ ಹೋಗಬೇಕಲ್ವ. ಸೊ ಹಾಗಾಗಿ ಈ ಥರ ನೀವು ಹೆಲ್ದಿಯಾಗಿ ಡಿಲಿಷಿಯಸ್ ಆಗಿ ಸ್ವೀಟ್ನ ಮನೆಯಲ್ಲೇ ರೆಡಿ ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ಸ್ನ ಮಾಡಿದರೆ ಅಥವಾ ದೇವರ ನೈವೇದ್ಯಕ್ಕೆ ಅಂತೇಳಿ ನೀವೇನಾದರೂ ಸ್ವೀಟ್ನ ಮಾಡ್ಬೇಕು ಅಂದ್ಕೊಂಡಿದ್ರೆ ಕ್ವಿಕ್ಕಾಗಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ನಂತರ ಸಕ್ಕರೆಯಲ್ಲಿ ಹಾಕಿ ಒಂದು 3ರಿಂದ 4 ನಿಮಿಷ ಆದಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ರೋಸ್ಟ್ ಮಾಡಿರುವಂಥ ಸಬ್ಬಕ್ಕಿಯನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಸಬ್ಬಕ್ಕಿಯನ್ನು ಯಾವುದೇ ರೀತಿ ಫುಲ್ಲಾಗಿ 100% ಆಗಿ ನೀವು ಕುದಿಸೋ ನೆಸೆಸಿಟಿ ಇಲ್ಲ. ಸೊ ಆಲ್ರೆಡಿ ರೋಸ್ಟ್ ಮಾಡ್ತೀವಲ್ವ, ಅದು ಸ್ವಲ್ಪ ತಿನ್ನುವಾಗ ರೋಸ್ಟ್ ಆಗಿದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ನಿಮಗೆ. ಸೊ ಹಾಗಾಗಿ ನಾನು ಕೂಡ 100% ಆಗಿ ಅದನ್ನು ಕುದಿಸಿಲ್ಲ. ಅದನ್ನೇನಾದರೂ ಕುದಿಸಿದ್ರೆ ಹೂವು ಥರ ಚೆನ್ನಾಗಿ ಅಳ್ಕೊಂಬಿಡುತ್ತೆ. ಸೊ ನಾನು ಆ ಥರ ಕುದಿಸಿಲ್ಲ, ಜಸ್ಟ್ 50% ಮಾತ್ರ ಕುದಿಸಿದ್ದೀನಿ. ಈಗ ನಾವು ವಿಜಿಲ್ಗೆ ಹಾಕಿರ್ತೀವಲ್ವ ಕಡಲೆಬೇಳೆ ಹಾಗೂ ಹೆಸರುಬೇಳೆಯನ್ನು, ಅದನ್ನು ಹಾಕ್ತಾ ಇದ್ದೀನಿ. ಸೊ ಯಾವುದೇ ರೀತಿ ನೀರನ್ನು ಹಾಕದೆ ಸಿಂಪಲ್ಲಾಗಿ ಅದನ್ನು ತಗೊಂಡು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೀವು ಸ್ವಲ್ಪ ಬೇಕಿದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಲಾಸ್ಟಿಗೆ ಗ್ಯಾಸನ್ನು ಆಫ್ ಮಾಡುವಾಗ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು 3 ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಸೊ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕದು. ಕೊಬ್ಬರಿಯಲ್ಲಿ ಹೆಸರುಬೇಳೆ, ಕಡಲೆಬೇಳೆ ಹಾಗೂ ಸಬ್ಬಕ್ಕಿಗೆ ಎಲ್ಲ ಚೆನ್ನಾಗಿದು ಮಿಕ್ಸ್ ಆಗಬೇಕು. ಕೊಬ್ಬರಿ ತೆಗಿ ಎಲ್ಲ ಚೆನ್ನಾಗಿ ಹೊರ್ಕೋಬೇಕಲ್ವ. ಸೊ ಹಾಗಾಗಿ ಈಗ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಗೋಡಂಬಿಯನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೇನಾದರೂ ಹೊಸ ಸ್ವೀಟ್ನ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಗೋಡಂಬಿಯನ್ನು ಹಾಕಿ ಒಂದು 2 ನಿಮಿಷ ಆದಮೇಲೆ ನೀವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡ ನಂತರ ನಾನಿಲ್ಲಿ 1 ಸ್ಪೂನ್ ತುಪ್ಪವನ್ನು ಮೇಲ್ಗಡೆ ಹಾಕ್ತಾ ಇದ್ದೀನಿ. ಸೊ ನೋಡಿ, ಈಗ ಬೌಲ್ಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸ್ವೀಟ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. 1 ಬೌಲ್ಗೆ ಹಾಕಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿಯನ್ನು ಇದಕ್ಕೆ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನನ್ನು ಹೊಸ ವೀಡಿಯೋಗಳಿಗೆ ಸದಾ ನೀವು ಕಾಯ್ತಾ ಇರಿ. ನಾನು ಸಾಧ್ಯ ಆದಷ್ಟು ಹೆಲ್ದಿಯಾಗಿರೋ ರೆಸಿಪೀಸ್ಗಳನ್ನೇ ನಾನು ಹಾಕ್ತಾ ಇರ್ತೀನಿ. ಸೊ ನೋಡಿ, ಈಗ ಡಿಲಿಷಿಯಸ್ ಆಗಿ ಸ್ವೀಟಾಗಿ ಸಬ್ಬಸ್ಗಿ ಹೆಸರುಬೇಳೆ ಪಾಯಸ ರೆಡಿ. ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಸ್ವೀಟ್ನೆಸ್ ಆಗಿ ಬಂದಿದೆ ಅಂತ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.